ಕರ್ತನಾಮದಲ್ಲಿ ಸ್ತೋತ್ರ. ಕರ್ತನಿಗೆ ಶುಭ. ಕರ್ತನು ಪರಿಶುದ್ಧನು ಪರಿಶುದ್ಧನು. ನಮ್ಮನ್ನು ಕೂಡ ಪರಿಶುದ್ಧವಾಗಿರಬೇಕು ಅಂತ ದೇವರು ನೇಮಿಸಿದ್ದಾನೆ, ಕೃಪೆ ಕೊಟ್ಟಿದ್ದಾನೆ, ದಯ ಕೊಟ್ಟಿದ್ದಾನೆ, ಕನಿಕರವು ತೋರಿಸಿದ್ದಾನೆ, ನಮ್ಮನ್ನು ಪ್ರೀತಿಸುತ್ತಾ ಇದ್ದಾನೆ. ಈಗ ದಾನಿಯೇಲ ಗ್ರಂಥ 4ನೇ ಅಧ್ಯಾಯ 25ನೇ ವಚನ ಓದ್ಕೊಂಡ್ರೆ, ನೀನು ಮನುಷ್ಯರೊಳಗಿಂದ ತಳ್ಳಲ್ಪಟ್ಟು ಕಾಡು ಮೃಗಗಳೊಳಗೆ ವಾಸಿಸುವೆ, ದನಗಳಂತೆ ಹುಲ್ಲು ಮೇಯುವೆ. ನಿನ್ನ ಗತಿ ಏನಾಗುವುದು? ಆಕಾಶದ ಇಬ್ಬನಿ ನಿನ್ನನ್ನು ತೋಯಿಸುವುದು. ಪರಾತ್ಮರಾದ ಮನುಷ್ಯರು ರಾಜ್ಯದಲ್ಲಿ ರಾಜನಾಗಿ ಅದನ್ನು ತನಗೆ ಬೇಕಾದವರಿಗೆ ಒಪ್ಪಿಸುತ್ತಾನೆ ಎಂಬುದು ನಿನಗೆ ತಿಳಿದು ಬರುವರೊಳಗೆ 7 ವರ್ಷಗಳು ನಿನಗೆ ಹೀಗೆ ಕಳೆಯುವುದು. ವೃಕ್ಷದ ಬುಡ ಮೋಟವನ್ನು ಉಳಿಸಿದೆ ಎಂದು ಅಪ್ಪಣೆ ಆಯಿತಲ್ಲ. ಈಗ ಒಂದು ಕನಸು ಬಂತು ಬಬುಲೋನ್ ರಾಜಿಗೆ. ಆ ಬಬುಲೋನ್ ರಾಜ ನೆಬೂಕದ್ನೆಚ್ಚರ್. ಈ ನೆಬೂಕದ್ನೆಚ್ಚರ್ ಎಷ್ಟು ಗರ್ವ ಬಂದುತಂದರೆ, ಈ ಗರ್ವದೊಳಗೆ ಈ ಕನಸಿಗೆ ಉಪಮಾನ ಹೇಳು ಅಂತಂದು ಎಲ್ಲರನ್ನು ಕರೆಸಿದ್ದಾನೆ. ಯಾರೂ ಉಪಮಾನ ಹೇಳೋಕ್ಕೆ ಆಗಲಿಲ್ಲ. ದಾನಿಯೇಲು ಬಂದ. ದಾನಿಯೇಲು ಬಹು ದುಃಖಪಟ್ಟ, ಕಣ್ಣೀರು ಸುರಿಸಿ, ರಾಜ, ನಿನಗೆ 7 ವರ್ಷಗಳು ಭಯಂಕರವಾದ ಶಿಕ್ಷೆ ಅನುಭವಿಸುತ್ತೀಯಾ? ನೀನು ಗರ್ವ ನಿನಗೆ ಎಷ್ಟು ಮಿತಿಮೀರಿ ಬಿಟ್ಟಿದೆ ಅಂತಂದು ನಿನ್ನ ಪಾಪಗಳನ್ನು ಲೆಕ್ಕ ಹಾಕಿಬಿಟ್ಟಿದ್ದಾನೆ. ನೀನು ಈ ಗರ್ವದಿಂದ ತಪ್ಪಿಸಿಕೊಳ್ಳೋದಕ್ಕೆ ದೇವರಿಗೆ ನೀನು ಮೊಣಕಾಲೂರಿ ಪ್ರಾರ್ಥಿಸು ಅಂತ ಹೇಳಿದ್ರೆ, ತಾನು ಒಂದು ಕಡೆ ನಂಬಬೇಕು, ಇನ್ನೊಂದು ಕಡೆ ನಂಬಕ್ಕಾಗತ್ತಲ್ಲ. ಅವನಿಗೆ ದುಡ್ಡಿದೆ, ಹಣ ಇದೆ, ಐಶ್ವರ್ಯ ಇದೆ, ವಜ್ರ ವೈಡೂರ್ಯ ರತ್ನ ಎಲ್ಲ ಇದ್ದಾವೆ. ಒಂದು ನಗರಿಯನ್ನು ಕಟ್ಟಿಸಿದ್ದಾನೆ, ಆ ನಗರಿಯಲ್ಲಿ ರಾಜನಾಗಿದ್ದಾನೆ ಅಂಥವನಿಗೆ ಈ ಸುದ್ದಿ ಹೇಳಿದರೆ ಹೇಳಬೇಕು. ಯಾಕಂದರೆ ದಾನಿಯೇಲು ಏನು ಹೇಳಿದ್ರು ಅದು ಆಗುತ್ತಾ ಬರ್ತಾ ಇದೆ. ಬಹಳ ವರ್ಷಗಳು ತನ್ನ ಸಂಗಡ ಇದ್ದಾನೆ ದಾನಿಯೇಲನು. ಏನು ಹೇಳಿದ್ರು ಅದು ನಿಜವಾಗಿ ನುಡಿ ಆಗುತ್ತದೆ. ಇಂಥ ಕೆಲಸದಲ್ಲಿ ನೀನು 7 ವರ್ಷ ದನಾಗಿ ಹುಲ್ಲು ಮೇಯ್ತೀಯ, ಆಕಾಶದ ಮಂಚು ನಿನ್ನ ಮೇಲೆ ಬೀಳುತ್ತೆ, ಮಳೆಯಲ್ಲಿ ನೀನು ತೊಯ್ತೀಯ, ನಿನಗೆ ಶಿಕ್ಷೆ 7 ವರ್ಷ ಬರುತ್ತದೆ. ನೀನು ಯಾವಾಗ ಬುದ್ಧಿ ಬರುತ್ತೋ ಆವಾಗ ನಿನಗೆ ಮತ್ತೆ ನಿನ್ನ ರಾಜ್ಯ ನಿನಗೆ ಒಪ್ಪಿಸಿಕೊಡಲ್ಪಡುತ್ತದೆ ಅಂತಂದು ದಾನಿಯೇಲು ವಿವರಿಸುತ್ತಾನೆ. ಈ ದಾನಿಯೇಲನ್ನು ವಿವರಿಸುತ್ತಾ ಇದ್ದಾಗ ಏನು ಮಾತಾಡಲಿಲ್ಲ. 1 ವರ್ಷವರೆಗೆ ಸುಮ್ಮನೆ ಇದ್ದ. 1 ವರ್ಷವರೆಗೂ ಸುಮ್ಮನೆ ಇದ್ದು ಏನು ಇನ್ನೂ ಏನೇನೋ ಹೇಳಿದಾನೆ ದಾನಿಯೇಲು, ಇನ್ನೂ ಆಗಲಿಲ್ಲ ಅಂತಂದ ಮಾತಿನಲ್ಲಿ ಇನ್ನು ಮನಸ್ಸಿನಲ್ಲಿ ಇದ್ದಾಗೆ ಸ್ಟಾರ್ಟ್ ಆಯಿತು. ಒಂದು ಸಲ ಓದೋಣ ನೋಡ್ರಿ. ಏನಂದರೆ 28, ಇದೆಲ್ಲ ರಾಜನೊಬ್ಬನು ನೆಬೂಕದ್ನೆಚ್ಚರ್ ಅನುಭವಕ್ಕೆ ಬಂತು 12 ತಿಂಗಳು ಕಳೆದ ನಂತರ. 28 ದಾನಿಯೇಲನ ಗ್ರಂಥ 4ನೇ ಅಧ್ಯಾಯ 28ನೇ ವಚನ. 12ನೇ ತಿಂಗಳು ಕಳೆದ ನಂತರ, 12 ತಿಂಗಳು ಕಳೆದ ನಂತರ ಬಾಬೆಲು ಅರಮನೆಯ ಮೇಲೆ ತಿರುಗಾಡುತ್ತಾ ನನ್ನ ಮಹಿಮೆಯು ಪ್ರಸಿದ್ಧಿಗೆ ಬರುವಂತೆ ನನ್ನ ಸಾಮರ್ಥ್ಯ ಬಲದಿಂದ ರಾಜ ನಿವಾಸಕ್ಕಾಗಿ ನಾನು ಕಟ್ಟಿಸಿಕೊಂಡ ಈಗೋ ಈ ಮಹಾಪಟ್ಟಣವಾದ ಬಾಬೆಲು ಎಂದು ಕಚ್ಚಿಕೊಂಡನು. ಈ ಮಾತು ರಾಜನ ಬಾಯಿಯಿಂದ ಹೊರಡುತ್ತಿರುವಾಗ ಅರಸನೊಬ್ಬನು, ನೆಬೂಕದ್ನೆಚ್ಚರ್, ನಿನಗಾದ ದೈವೋಕ್ತಿಯನ್ನು ಕೇಳೋ, ರಾಜ್ಯವು ನಿನ್ನಿಂದ ತೊಲಗಿದೆ, ನಿನ್ನ ಮನುಷ್ಯರೊಳಗಿಂದ ತಳ್ಳಲ್ಪಟ್ಟು ಕಾಡು ಮೃಗಗಳೊಳಗೆ ವಾಸಿಸುವೆ, ದನಗಳಂತೆ ಹುಲ್ಲು ಮೇಯುವೆ. ನಿನಗೆ ಗತಿಯಾಗುವುದು. ಪರಾತ್ಮರಾದ ಮನುಷ್ಯರ ರಾಜ್ಯದಲ್ಲಿ ರಾಜನಾಗಿ ಅದನ್ನು ತನಗೆ ಬೇಕಾದವರಿಗೆ ಒಪ್ಪಿಸುತ್ತಾನೆ. ಬಂದ್ಬಿಟ್ಟಿದೆ ದೈವೋಕ್ತಿ, ಮ್ಯಾಗಿಂದ ಆಕಾಶವಾಣಿ ಹೇಳ್ತಾ ಇದೆ.
7 ವರ್ಷ ತನ್ನ ಗರ್ವಕ್ಕೆ ಪ್ರತಿಫಲ ಅನುಭವಿಸಿದ. ಕರ್ಮ, ಜನ್ಮ ಕರ್ಮ ಪಾಪ ಅಂತಾರೆ ನೋಡು, ಆತ್ಮಕ್ಕೆ ಸಾವಿಲ್ಲ. ಯಾರಾದರೂ ಯೇಸು ಕ್ರಿಸ್ತನನ್ನು ನಂಬಿದರೆ, ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿದರೆ ಒಳ್ಳೆಯದು. ಏಕೆಂದರೆ ಯೇಸು ಕ್ರಿಸ್ತನೊಂದು ಬಾಯಿಂದ ಅರಿಕೆ ಮಾಡಿಕೊಂಡು ಹೃದಯದಲ್ಲಿ ನಂಬಿದರೆ ರಕ್ಷಣೆ ಹೊಂದ್ತಾರೆ. ಯಾರಿಗೆ ಗರ್ವ ಬೇಡ. ಯಾರಾದರೂ ದೇವರನ್ನು ನಂಬಿದರೆ ನೀವು ರಕ್ಷಣೆ ಹೊಂದ್ತೀರ. ನೀನು ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು ಅಂತಂದು ಯೇಸು ಕ್ರಿಸ್ತನು ಹೇಳಿದ್ದಾನೆ. ಯೇಸು ಕ್ರಿಸ್ತನ ನಂಬಿದರೆ ನಿತ್ಯ ಜೀವವು ನಿಮಗೆ ಸಿಗುತ್ತದೆ. ನಿತ್ಯ ಜೀವದಲ್ಲಿ ನೀವು ಇರ್ತೀರಾ, ನಿತ್ಯ ಜೀವದಲ್ಲಿ ನೀವು ಬಾಳ್ತೀರಾ. ಈಗ ಬಾಬೇಲಿನ ನೆಬೂಕದ್ನೆಚ್ಚರನಿಗೆ ಬಾಬೇಲ್ ರಾಜ್ಯದಲ್ಲಿ ಎಷ್ಟು ಸೆರೆ, ಎಷ್ಟು ಪ್ರಮಾದ, ಎಷ್ಟು ಭಯಂಕರವಾದ ಕೇಡು ಬಂದಿದೆ ನೋಡಿ. ಈಗ ಕಷ್ಟವನ್ನೆಲ್ಲ ಅನುಭವಿಸುತ್ತಾ 7 ವರ್ಷ ಕಳೆದ ನಂತರ ನೋಡ್ರಿ 37 ನಾವು ನೋಡಿದರೆ 37ನೇ ವಚನ, ಈಗ ನೆಬೂಕದ್ನೆಚ್ಚರನಾದ ನಾನು ಪರಲೋಕ ರಾಜನನ್ನು ಹೊಗಳಿಕೊಂಡು ಕೀರ್ತಿಸುವೆ. ಏನಂತ ಇದ್ದಾನೆ? ಪರಲೋಕ ರಾಜ್ಯದಲ್ಲಿರುವ ದೇವರಿಗೆ ನಾನು ಕೀರ್ತಿಸುವೆ, ನಾನು ಆರಾಧಿಸುವೆ, ನಾನು ಸ್ತುತಿಸುವೆ, ನಾನು ಒಪ್ಪಂದ ಮಾಡ್ಕೊಳ್ತೀನಿ, ಒಡಂಬಡೆ ಮಾಡ್ಕೊಳ್ತೀನಿ, ರಾಜಾದಿರಾಜನನ್ನು ನಾನು ಸ್ತುತಿಸ್ತೀನಿ, ಆರಾಧನೆ ಮಾಡ್ತೀನಿ ಅಂತಂದು ಹೇಳ್ತಾ ಇದ್ದಾನೆ. ಆತನ ಕಾರ್ಯಗಳೆಲ್ಲ ಸತ್ಯವು, ಆತನ ಕಾರ್ಯಗಳೆಲ್ಲವೂ ಸತ್ಯವು, ಆತನ ಮಾರ್ಗಗಳೆಲ್ಲವೂ ನ್ಯಾಯವು, ಆತನ ಮಾರ್ಗಗಳೆಲ್ಲ ನ್ಯಾಯ ನೀತಿಗೆ ಪ್ರೀತಿಯಿಂದ ಇದ್ದಾವೆ. ಸೊಕ್ಕಿನಿಂದ ನಡೆಯುವವರಿಗೆ ತಗ್ಗಿಸಬಲ್ಲನು, ಸೊಕ್ಕಿನಿಂದ ನಡೆಯುವವರಿಗೆ ತಗ್ಗಿಸಬಲ್ಲನು ಅಂತಂದು ಅನುಭವಪೂರ್ವಕವಾಗಿ ಸಾಕ್ಷಿ ಹೇಳ್ತಾ ಇದ್ದಾನೆ. 7 ವರ್ಷ ಎಷ್ಟು ಅನುಭವವಾಗಿ, ಎಷ್ಟು ರೋದನೆಯನ್ನು ಪಡೆದಿದ್ದಾನೆ ನೋಡ್ರಿ. ಮತ್ತೆ ಅವನ ಕೈಗೆ ರಾಜ್ಯ ಸಿಕ್ಕಿತು. ರಾಜ್ಯ ಮೇಲೆ ಬಂದ ಮೇಲೆ ಸಾಕ್ಷಿ ಹೇಳ್ತಾ ಇದ್ದಾನೆ, ಪರಲೋಕದ ದೇವರೇ ನಮ್ಮ ದೇವರು, ಯೇಸು ಕ್ರಿಸ್ತ ದೇವರು, ಯೇಸು ಕ್ರಿಸ್ತನ ಒಡೆಯನು ಅಂತಂದು ಸಾಕ್ಷಿ ಹೇಳ್ತಾ ಇದ್ದಾನೆ. ನಾವೆಲ್ಲರೂ ಕೂಡ ದೇವರ ಸಂಗಡ ಯೇಸು ಕ್ರಿಸ್ತನಂದು ಬಾಯಿಂದ ಅರಿಕೆ ಮಾಡಿಕೊಂಡು ಹೃದಯದಲ್ಲಿ ನಂಬಿದರೆ ನಮಗೆ ರಕ್ಷಣೆ ಸಿಗುತ್ತೆ. ಯೇಸು ಕ್ರಿಸ್ತನು ಎದ್ದು, ಜೀವಿತವಾಗಿ ಎದ್ದು ನಮ್ಮನ್ನೆಲ್ಲರನ್ನು ಆಳಿಕೆ ಮಾಡ್ತಾ ಇದ್ದಾನೆ, ಪ್ರಾರ್ಥಿಸ್ತಾ ಇದ್ದಾನೆ, ಶತ್ರು ಪಾದಕ್ಕೆ ಬರ್ತಾನೆ ಅಂತ ನಾವು ನಂಬಬೇಕು. ನಂಬಿದರೆ ನಮಗೆ ನಿತ್ಯಸ್ಯವು ಸಿಗುತ್ತೆ. ಹೇಗಾದರೆ ನೆಬೂಕದ್ನೆಚ್ಚರ ಆ ಬಬುಲೋನ್ ರಾಜ್ಯದಲ್ಲಿ ಎಷ್ಟು ಶ್ರಮೆಯನ್ನು ಹೊಂದಿದನೋ ಹಾಗೆ ನಾವು ಕೂಡ ಈ ಭೂಮಿಯಲ್ಲಿ ಒಂದೇ ಒಂದು ಸಲ ಮನುಷ್ಯನಿಗೆ ಈ ಲೋಕದಲ್ಲಿ ಮಾನವ ಜನ್ಮ, ಇದರಲ್ಲಿ ನಾವು ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದರೆ ದೇವರ ಕೃಪೆ ಸಿಗುತ್ತೆ, ದೇವರ ದಯ ಸಿಗುತ್ತೆ, ದೇವರ ಕನಿಕರ ಸಿಗುತ್ತೆ, ದೇವರನ್ನು ಆರಾಧಿಸ್ತೇವೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆ ನಿಮಗೆ ಸ್ತೋತ್ರ. ನೆಬೂಕದ್ನೆಚ್ಚರ ಯಾಕೆಂದು ಗರ್ವದಿಂದ ಬಾಳಿದ, ಅವನ ಬಾಳಿದ ಬಾಳಿಗೆ ಶಿಕ್ಷೆ ಉಂಟಾಯಿತು. ಅಪ್ಪ, ನಾವು ಎಷ್ಟೋ ಜನ ಭೂಮಿ ಮೇಲೆ ನಿವಸಿಸುತ್ತಾ ಇದ್ದೇವೆ. ನರಕವಿದೆ, ನರಕಕ್ಕೆ ಹೋಗಿ ಯುಗ ಯುಗಗಳು ಸುಟ್ಟು ಬೂದಿ ಆಗೋದು. ಆತ್ಮಕ್ಕೆ ಸಾವಿಲ್ಲ. ಹೌದು ಸ್ವಾಮಿ, ಆತ್ಮ ರಕ್ಷಿಸ್ಕೊಳ್ಬೇಕು, ಸ್ವಂತ ರಕ್ಷಕನಾಗಿ ನಾವು ನಂಬಬೇಕು. ಹೌದು ಸ್ವಾಮಿ, ನೆಬೂಕದ್ನೆಚ್ಚರನಿಗೆ ಹೇಗಾದೆ ಗತಿ ಬಂದಿದೋ ಹಾಗೆ ನಮಗೆ ಕೂಡ ಅಂಥ ಗತಿ ಬರುವುದು. ನಾನೇ ಮಾರ್ಗ ಅಂತ ಇದ್ದಾನೆ ಯೇಸು ಕ್ರಿಸ್ತ, ನಾನೇ ಸತ್ಯವು ಅಂತ ಇದ್ದಾನೆ, ನಾನೇ ಜೀವವು ಅಂತ ಇದ್ದಾನೆ. ಜೀವದಿಂದಿರುವ ವಾಕ್ಯವನ್ನು ಸೇವಿಸಿ ಜೀವದಿಂದ ಬಾಳುವ ದೇವರನ್ನು ನಾವು ಸತ್ಯವನ್ನು ತಿಳಿದುಕೊಂಡು ಸತ್ಯವನ್ನು ಸೇವಿಸಿ ದೇವರನ್ನೇ ನಂಬಿದರೆ ನಮಗೆ ನಿತ್ಯ ಜೀವ ಬರುತ್ತೆ. ಹೌದು ಸ್ವಾಮಿ, ನಾವು ಈ ಜೀವನದಲ್ಲಿ ದೇವರನ್ನು ನಂಬಬೇಕು, ದೇವರನ್ನು ಸ್ತುತಿಸಬೇಕು, ದೇವರನ್ನು ಆರಾಧಿಸಬೇಕು, ದೇವಾದಿ ದೇವರಿಗೆ ನಾವು ವಿಧೇಯರಾಗಬೇಕು. ಹೌದು ಸ್ವಾಮಿ, ತಂದೆ ನೀನು ಹೇಳಿದ ಈ ಸತ್ಯವನ್ನು ನಾವು ಅರಿಕೆ ಮಾಡಿಕೊಂಡು, ನಾವು ಪಾಪಗಳಂತಂದು ಅರಿಕೆ ಮಾಡಿಕೊಂಡು ದೇವರನ್ನು ಹೃದಯದಿಂದ ನಂಬಿ ಎದ್ದು ಬಂದರಂತ ನಾವು ಹೃದಯದಲ್ಲಿ ವಿಶ್ವಸಿಸಿದರೆ, ನಂಬಿದರೆ ರಕ್ಷಣೆ ಸಿಗುತ್ತದೆ ಸ್ವಾಮಿ. ಹೌದು ಸ್ವಾಮಿ, ಹೌದು ಸ್ವಾಮಿ, ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ದೇವರು ನಮ್ಮನ್ನು ಕೃಪೆಯಿಂದ ಬಲಕ್ಕೆ ನಡೆಸ್ತಾ ಇದ್ದಾರೆ. ತಂದೆ ಸ್ತೋತ್ರ, ಸ್ತುತಿ, ಮಹಿಮೆ, ಘನತ, ಪ್ರಭಾವಗಳು ಯೇಸು ಕ್ರಿಸ್ತ ನಾಮದಲ್ಲಿ ಚೆಲ್ಲಿಸ್ತಾ ಇದ್ದೇವೆ ತಂದೆ. ಆಮೆನ್.